Shall we walk together? Yes, let's go. You look beautiful tonight. Thank you. तेरी नजर ने दिल को चुरा लिया. तेरी बातों में प्यार का जादू है. Court is now in session. ನೋಡಿ ಸ್ನೇಹಿತರೆ, ರಾಯನ್ ಕುಟುಂಬ. ಪಾರು ಇಲ್ಲಿ ನಿಂತಿಲ್ಲ, ಮಗಳು ರೆಡಿ ಆದ್ಲನ, ಹಿಂದಿನ ಅವ್ರು ಬರ್ತಾರ, ಹುಡುಗನ ಕಡೆಯವರು. ಅಣ್ಣ ಟೆನ್ಷನ್ ಯಾಕೆ ಮಾಡ್ಕೊಂತೀಯಾ? ರೆಡಿ ಆಗ್ತಾ ಇದ್ದಾಳೆ ಹುಡುಗಿ, ಯಾಕೆ ತಲೆ ಕೆಡಿಸ್ಕೊಂತಿದೀಯಾ? ಆದ್ರೂ ತಂಗೆಮ್ಮ ತುಂಬಾ ಟೆನ್ಷನ್ ಆಗ್ತಾ ಇದೆ ನಂಗೆ. ನೋಡಿ ಸ್ನೇಹಿತರೆ, ರಾಯನ್ ನಿವಾಸದಲ್ಲೊಂದು ಮುಗಿಯದಂತಹ ಸಂಭ್ರಮ ಇದು. ಏನ್ ಗೊತ್ತಾ, ಅವರ ತಂದೆ ಓಡಾಡ್ತಾ ಎಲ್ಲ ತಯಾರಿ ಮಾಡ್ಕೊಂತ ಇದ್ದಾರೆ. ಯಾಕೆ ಹೇಳಿ? ಮಗಳು ನೋಡಕ್ಕೆ ದೊಡ್ಡ ವೀರ ಚಕ್ರವರ್ತಿ ನಮ್ಮ ವಕೀಲ್ ಸಾಹೇಬ್ರು ತಾರಕರು ಬರ್ತಾ ಇದ್ದಾರೆ. ಅದಕ್ಕೆ ಅಯ್ಯೋ ಸುಮ್ಮನಿರಮ್ಮ, ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇನ್ನೇನು ಗಂಡಿನ ಕಡೆಯವ್ರು ಬರ್ತಾರ, ಅವ್ರಿಗೆಲ್ಲ ಸಜ್ಜು ಮಾಡ್ಬೇಕಲ್ಲ, ಅದು ಇಲ್ಲ ಇದು ಇಲ್ಲ ಅನ್ಬಾರ್ದಲ್ಲ. ದೊಡ್ಡ ಫ್ಯಾಮಿಲಿ ಅದು, ಗೊತ್ತಾ? ಗೊತ್ತು ಅಣ್ಣ, ನೋ ಟೆನ್ಷನ್. ಬೆಳಗ್ಲಿಂತ್ರ ಇದೇ ಆಗ್ಬಿಟ್ಟೈತಿ ನಿಮ್ಮ ಅಣ್ಣನ ಗೋಳು. ಅತ್ತಾಗ ಓಡಾಡ್ತಾರ, ಇತ್ತಾಗ ಓಡಾಡ್ತಾರ, ಅತ್ತಾಗ ಬರ್ತಾರ, ಇತ್ತಾಗ ಬರ್ತಾರ, ಅದು ಆಯ್ತಾ ಇದು ಆಯ್ತಾ, ಹೆಂಗಾತು ಹಂಗಾತು, ಬರೀ ಇದೇ ಟೆನ್ಷನ್ ಅದ ನೋಡ್ ನಿಮ್ಮಣ್ಣ. ಹೀಗೆ ರಾಯನ್ ಅವರು ಸಹ ನಿಮಿಷಕ್ಕೊಮ್ಮೆ ಹೊರಬಂದು ಅತಿಥಿಗಳು ಬಂದ ಇಲ್ವಾ ಅಂತ ಕಣ್ಣಾಡಿಸ್ತಾನೇ ಇದ್ದಾರೆ. ಈ ಕಡೆ ಹುಡುಗಿ ಯಾರಂತೀರನೆ, ಬರ್ರಿ ನೋಡುವಂತ್ರಿ. ನೋಡಿ ಸ್ನೇಹಿತರೆ, ಇಲ್ಲಿ ಅವ್ರ ಅಕ್ಕನ ಶೃಂಗಾರ ಮಾಡಕ್ಕೆ ಕ್ಷಮ ನೋಡಿ ಹೇಗ್ ರೆಡಿ ಮಾಡ್ತಿದ್ದಾಳೆ ಅವ್ರ ಅಕ್ಕನ ಅಂತ. ನೋಡಿ ಸ್ನೇಹಿತರೆ, ಈ ನಮ್ಮ ಬಂಗಾರದ ಗೊಂಬೆ, ಬಂಗಾರದ ಅಂಚಿನ ಮೆರೂನ್ ಬಣ್ಣದ ಸೀರೆ, ಕಿವಿಯಲ್ಲಿ ತೂಗುತ್ತಿರೋ ಮುತ್ತಿನ ಜುಮುಕಿ, ಮೂಗಿನಲ್ಲೊಂದು ಮುತ್ತು, ಅದೇ ಮೂಗು ನತ್ತು, ಹಣೆಯ ಮಧ್ಯೆ ಕೆಂಪು ಬಿಂದಿ, ತಂಗಿಯ ಬಲವಂತಕ್ಕೆ ತುಟಿಗಳಿಗೆ ತಿಳುವಾಗಿ ಲೇಪಿಸುತ್ತಿರುವ ಲಿಪ್ಸ್ಟಿಕ್, ಕಣ್ಣಿಗೆ ಕಾಡಿಗೆ ಅಷ್ಟೇ ಆಕೆಯ ಅಲಂಕಾರ. ಅಂತ ನಮ್ಮ ಮುದ್ದು ಹುಡುಗಿ ಕ್ಷಿತಿಜಾ ರಾಯನ್. ಅಯ್ಯೋ ನನ್ನ ಮುದ್ದು ಅಕ್ಕ, ಗಲ್ಲಕ್ ನೋಡ ಹುಟ್ಟು ಮಚ್ಚೆ ಐತಿ, ಅಪರೂಪದ ಚೆಲುವೆ ಕಣೆ ಈ ನಮ್ಮ ಮುದ್ದು ಅಕ್ಕ ಕ್ಷಿತಿಜಾ ಅಕ್ಕ. ಏನು ಬಡ 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 ಮಾತಾಡಕತ್ತಿಬಿಟ್ಟಿಯಲ್ಲ, ಅಕ್ಕನ್ ರೆಡಿ? ಅಯ್ಯೋ ನನ್ನ ಮುದ್ದು ಗೊಂಬೆ ರೆಡಿ ಆಗ್ಬಿಟ್ಟಿಯಾವ? ನನ್ನ ದೃಷ್ಟಿನ ಆಗುತ್ತವ ನಿನಗ? ಏನ್ ಮಾಡಕತ್ತಿ ಬೇವ? ನಿಮ್ಮ ಅಕ್ಕಗೆ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ಕುದುರೆ ಕಣ್ಣು, ನಿಮ್ಮ ತಂಗಿ ಕಣ್ಣು, ಹಿಂಗ ಎಲ್ಲರ ಕಣ್ಣು ಪಟ 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 ಅಂತ ಸುಡ್ಲಿ ಅಂತ ದೃಷ್ಟಿ ತೆಗಿತೇವಾ ಮಗಳ? ನಮ್ದು ಸೇರೋ ದೃಷ್ಟಿ ತೆಗಿದೇನೆ ಬೇವ ನೋಡ್ವಾ ಮಗಳ? ಅಕ್ಕ ಲೇ ಅಕ್ಕ, ಅಲ್ಲಕ್ಕ ಹಗ್ಲ ಮಗಳ ಯಾಕೆ ನೀನು ಗಡಿಯಾರ ನೋಡಕತ್ತಿ? ಅದು ಏನು ಭಾವನ ಕಡೆಯವರು ಇಷ್ಟು ಹೊತ್ತಾದ್ರೂ ಬಂದಿಲ್ಲ ಅಂತನ ಬೇಸರ ಆಗೈತನ, ಅದು ಚಿಂತೆ ಮಾಡಕತ್ತೇನ? ಇನ್ನೇನ್ ಚಿಂತೆ ಮಾಡಬೇಡ, ಇನ್ನೇನು ಭಾವನ ಕಡೆಯವರು ಬರ್ತಾರಕ್ಕ. ಹೋಗಿ ಕ್ಷಮ ಕ್ಷಮ. ಅಯ್ಯೋ ಅಯ್ಯೋ ಹಾಗಲ್ಲ ಕ್ಷಮ, 1 ಗಂಟೆ ಆಯಿತು. ಇವತ್ತು ಶಾಲೆಗೆ ಹೋಗಿದ್ರೆ ಎಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೆ, ಆದರೆ ಅಮ್ಮ ಎಷ್ಟು ಕೇಳ್ಕೊಂಡು ಬಿಡಲೇ ಇಲ್ಲ ನೋಡು. ಅದಕ್ಕೆ ಮಕ್ಕಳು ತುಂಬ ಮಿಸ್ ಮಾಡ್ಕೊಳ್ತಾರೆ, ಅದಕ್ಕೆ ಅಂದಿರೋದು. ಅದಕ್ಕೆ ಗಡಿಯಾರ ನೋಡ್ತಿದ್ದೆ ಅಷ್ಟೇನೆ. ಅಷ್ಟೇನಾ ಅಕ್ಕ? ಅಯ್ಯೋ ಬಿಡಕ್ಕ, ಇವತ್ತು ಗಂಡಿನ ಕಡೆ ಬರ್ತಿದ್ದಾರೆ ಅಕ್ಕ. ಇವತ್ತೊಂದು ದಿನ ಆದರೂ ಸ್ಕೂಲಿಗೆ ರಜೆ ಹಾಕಿದ್ರೆ ಏನಾಗೋದಿಲ್ಲ. ನಮ್ಮ ಫೇವ್ರೆಟ್ ಟೀಚರು ಇವತ್ತೊಂದು ದಿನ ಮಿಸ್ ಮಾಡ್ಕೊಳ್ಳಿ ಬಿಡು. ಅಯ್ಯೋ ಮಾತು ಸಾಕು, ಅವ್ಳು ಕೊಳ್ಳಕ್ಕೆ ಚೇನ ಹಾಕು. ಹ್ಞೂ ಬೇವ ಸಾಕು. ಎಷ್ಟೆಲ್ಲ ಹಾಕ್ಬೇಕು? ಬೇಡ, ನಿನಗೆ ಚೇನ ಹಾಕಿದಾಳಲ್ಲ ಸಾಕು. ಅದು ನೀನು ಏನು ಹೇಳಿದ್ರು ತಿಳ್ಕೊಳಲ್ಲ ಬಿಡು. ಪೂರ್ತಿ ಅಲಂಕಾರ ಮುಗಿದ ಬಳಿಕ ಕನ್ನಡಿ ಮುಂದೆ ಹೋಗಿ ನೋಡ್ಕೊಂತಾಳೆ ಕ್ಷಿತಿಜಾ. ಮಗಳೇ, ಅಯ್ಯೋ ನನ್ನ ಮಗಳು ಗೊಂಬೆ ಗೊಂಬೆಗತೆ ರೆಡಿ ಆಗಿದ್ದಾಳೆ. ನನ್ನ ಮುದ್ದು ಗೊಂಬೆ. ಹೌದು, ಇವ್ಳು ದೃಷ್ಟಿ ತೆಗೆ. ತಗದ್ನರಿಪ್ಪ. ಇನ್ನೇನು ಹುಡುಗನ ಕಡೆಯವ್ರ ಅಪ್ಪಾಜಿ ಫೋನ್ ಮಾಡಿದ್ರು, ಇನ್ನೇನು 10 ನಿಮಿಷದಾಗ ಬಂದ್ಬಿಡ್ತಾರಂತೆ ಹುಡುಗನ ಕಡೆಯವರು. ಹೀಗೆ ಅವಳ ತಂದೆ ಅಂದಾಗ ಅವಳಿಗೆ ಸುಮ್ಮನೆ ಹ್ಞೂ ಅಂತ ಹೇಳಿದ್ಲು. ಯಾಕಂದರೆ ಇದು ಅವಳಿಗೆ 4ನೇ ಗಂಡು ಬಂದಿರೋದು.
ಪ್ರತಿ ಬಾರಿಯೂ ಅಲಂಕರಿಸಿಕೊಂಡು ಪ್ರದರ್ಶನದ ಗೊಂಬೆಯಂತೆ ಅವರೆದುರು ಹೋಗಿ ನಿಲ್ಲುವುದು ಆಕೆಗೆ ಹಿಡಿಸದು. ಆದರೆ ಹೆತ್ತವರ ಬಲವಂತಕ್ಕೆ ಸಹಿಸಿಕೊಂಡಿದ್ದಾಳೆ ಈ ಕ್ಷಿತಿಜ. ಅಮ್ಮ, ಆ ಹುಡುಗನ ಹೆಸರೇನಮ್ಮ? ಅದು ಅದು ಏನೋ ಲಾಯರ್ ಅಂತಿದ್ರವ ನಿಮ್ಮಪ್ಪ. ರೀ, ಏನ್ರಿ ಹುಡುಗನ ಹೆಸರು? ತಾರಕ್ ರಾಮ್. ಅವನ ಹೆಸರು ಕೇಳಿದ ತಕ್ಷಣ ಕ್ಷಿತಿಜಾಳ ಮುಖದಲ್ಲಿ ಏನೋ ಒಂದು ನಾಚಿಕೆ ಪಸರಿಸಿತು. ರೀ ರೀ, ಹಾರ್ನ್ ಸೌಂಡ್ ಬರ್ತಾ ಇದೆ. ಹುಡುಗನ ಕಡೆಯವರು ಬಂದ್ರ ಏನ? ಹೌದಲ್ಲ, ಹುಡುಗನ ಕಡೆಯವ್ರು ಬಂದ್ರ ಅನ್ಸುತ್ತೆ ಕಣೆ. ಸರಿ, ನಾ ಹೋಗ್ತೀನಿ. ಈ ಹುಡುಗಿನ ನೋಡ್ಕೊಳ್ರಿ, ಚೆನ್ನಾಗಿ ರೆಡಿ ಮಾಡ್ರಕಿನ. ಹ್ಞೂನ್ರಿಪ್ಪ, ನೀವು ಹೋಗಿ ವಿಚಾರಿಸ್ಕೊ ಹೋಗ್ರಿ ಅವ್ರನ್ನ. ಹ್ಞೂ. ಅಕ್ಕ, ಹುಡುಗನ ಕಡೆಯವ್ರು ಬಂದ್ರಂತೆ. ಅದಕ್ಕೆ ನಾನೇನೇ ಮಾಡ್ಲಿ? ಅಕ್ಕ ನಿನ್ ಮದ್ವೆ ಅಂತೆ. ಓಹೋ, ಅಕ್ಕ ನಿನ್ ಮದ್ವೆ ಅಂತೆ. ಅಕ್ಕ ನಿನ್ ಮದ್ವೆ ಅಂತೆ. ಓಹೋ, ಅಕ್ಕ ನಿನ್ ಮದ್ವೆ ಅಂತೆ. ಊರಿಗೆಲ್ಲ ಗುಲ್ಲಂತೆ. ಊರಿಗೆಲ್ಲ ಟಾಮ್ ಟಾಮ್ ಟಾಮ್, ಹೇ ಟಾಮ್ ಟಾಮ್ ಟಾಮ್.